ಬೆಂಗಳೂರಲ್ಲಿ ಮೊದಲೇ ಪರಭಾಷಿಕರ ಹಾವಳಿ ಹೆಚ್ಚಾಗಿದೆ. ಇದರ ಮಧ್ಯೆ ಬಾಂಗ್ಲಾದೇಶಿಗರ ಹಾವಳಿ ಹೆಚ್ಚಾಗಿದೆ. ಅವರು ಮಾಡ್ತಿರೋ ಅಕ್ರಮ ಎಂಥದ್ದು, ಬಾಂಗ್ಲಾದೇಶಿಗಳ ವಿರುದ್ಧ ಏನೇನೆಲ್ಲ ಕ್ರಮ ಆಗಬೇಕು ಅಂತ ನೋಡ್ಕೊಂಬರೋಣ ಬನ್ನಿ. ಕರ್ನಾಟಕದಲ್ಲಿ ಎಲ್ಲಿ ನುಡಿದರೂ ಅಕ್ರಮ ಬಾಂಗ್ಲಾದೇಶಿಗಳ ಹಾವಳಿ ಜೋರಾಗಿದೆ. ಹೋಟೆಲ್ನಲ್ಲಿ ತಟ್ಟೆ ತೊಳೆಯೋರು, ಬಟ್ಟೆ ಹೊಲಿಯೋರು, ಎಲ್ಲಿ ನೋಡಿದರೂ ಬಾಂಗ್ಲಾದೇಶಿಗಳು ಕಾಣಿಸ್ತಾರೆ. ಅಂತ ಬಾಂಗ್ಲಾದೇಶಿಗಳು ಕರ್ನಾಟಕದಲ್ಲಿ ಆಪತ್ತು ತಂದೊಡ್ಡಿದ್ದಾರೆ. ಬೆಂಗಳೂರಿನಲ್ಲಿ ಬಾಂಗ್ಲಾದೇಶಿಗರ ದರ್ಬಾರ್, ಅಕ್ರಮ ವಲಸಿಗರ ವಿರುದ್ಧ ಕೇಸರಿ ಸೇನೆ ವಾರ್. ಬೆಂಗಳೂರಿನಲ್ಲಿ ಅಕ್ರಮ ಬಾಂಗ್ಲಾದೇಶಿಗರ ದರ್ಬಾರ್ ಜೋರಾಗಿದೆ ಅಂತ ರಿಪಬ್ಲಿಕ್ ಕನ್ನಡ ಸರಣಿ ವರದಿ ಮಾಡಿದೆ. ಆ ವರದಿ ಬೆನ್ನಲ್ಲೇ ಬಾಂಗ್ಲಾದೇಶಿಗಳ ಒಳನುಸುಳುವಿಕೆಗೆ ಬ್ರೇಕ್ ಹಾಕಿ ಅಂತ ರೈಲ್ವೆ ಸಚಿವರಿಗೆ ಛಲವಾದಿ ನಾರಾಯಣಸ್ವಾಮಿ ಪತ್ರ ಬರೆದಿದ್ದಾರೆ. ಬಂಗಾಳ, ಈಶಾನ್ಯ ರಾಜ್ಯಗಳಿಂದ ಬರೋರ ಮೇಲೆ ನಿಗಾವನ್ನ ಇಡಿ. ರೈಲುಗಳ ಮೂಲಕವೇ ಅಕ್ರಮ ಬಾಂಗ್ಲಾದೇಶಿಗಳ ಸಂಚಾರ ಮಾಡ್ತಾ ಇದ್ದು ಅವರನ್ನ ಪತ್ತೆ ಹಚ್ಚಿ ಅಂತ ಮನವಿ ಮಾಡಿದ್ದಾರೆ. ರಾಜರೋಷವಾಗಿ ಕದ್ದ ವಿದ್ಯುತ್ ಬಳಕೆ. ಕರೆಂಟ್ ಕಂಬದಿಂದ ಅಳವಡಿಸಿದ ವೈರ್ ಜಾಡು ಹಿಡಿದು ನೋಡಿದ್ರೆ ಸೀದಾ ಮನೆಗೆ ಕನೆಕ್ಟ್ ಆಗುತ್ತೆ. ಒಳಗೆ ಹೋಗಿ ನೋಡಿದರೆ ಬೇಕಾದಷ್ಟು ಸ್ವಿಚ್ಗಳನ್ನು ಅಳವಡಿಸಿಕೊಂಡು ಸಾಕಷ್ಟು ಕರೆಂಟ್ ಬಳಸಿಕೊಂಡಿದ್ದಾರೆ. ಈ ಎಲ್ಲ ದೃಶ್ಯಗಳು ಕಂಡು ಬಂದಿದ್ದು ಬೇಗೂರಿನಲ್ಲಿ. ನಿಮ್ಮ ರಿಪಬ್ಲಿಕ್ ಕನ್ನಡ ಬಾಂಗ್ಲಾದೇಶ ವಲಸಿಗರ ವಿರುದ್ಧ ಸಮರವನ್ನ ಸಾರಿತ್ತು. ನುಸುಳುಕೋರರ ಒಂದೊಂದೇ ಅಕ್ರಮವನ್ನ ಬಯಲು ಮಾಡಿತ್ತು. ಇದೀಗ ಬೇಗೂರಿನಲ್ಲಿದ್ದ ಅಕ್ರಮ ವಲಸಿಗರ ಮತ್ತೊಂದು ಕರಾಳತೆಯನ್ನ ಎಕ್ಸ್ಪೋಸ್ ಮಾಡಿದೆ. ಅಕ್ರಮವಾಗಿ ಬಂದವರು ಬೆಂಗಳೂರಿನಲ್ಲಿ ಸಕ್ರಮವಾಗಿ ವಿದ್ಯುತ್ ಅನ್ನ ಕಳ್ಳತನ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಬೇಗೂರಿನಲ್ಲಿ ಆದಂತಹ ಒಂದು ಅಗ್ನಿ ಅವಘಡ ಏನಿದೆ, ಆ ಒಂದು ನಿವಾಸಗಳ ಬಳಿ ಇರುವಂತಹ ಶೆಡ್ಗಳ ಬಳಿ ಇದ್ದೀನಿ. ಪ್ರಮುಖವಾಗಿ ಎಲ್ಲ ಕೂಡ ಇಲ್ಲಿದ್ದಂತಹ ನಿವಾಸಿಗಳು ಬಾಂಗ್ಲಾದಿಂದ ಬಂದಂತವರು ಅನ್ನೋದು ಸಾಬೀತಾಗಿತ್ತು. ಅದಾದ ಬಳಿಕ ಪೊಲೀಸರು ಅವರನ್ನ ವಶಕ್ಕೆ ಪಡೆಯುವಂತ ಕೆಲಸವನ್ನ ಮಾಡಿದ್ರು. ಆದ್ರೆ ಒಂದೊಂದೇ ಅವರ ಕಥೆಗಳು ಬಟಾ ಬಯಲಾಗ್ತಾ ಇದೆ. ಸ್ಥಳೀಯರ ಮನೆಗಳಿಗಾಗಿ ಬೆಸ್ಕಾಂ ವಿದ್ಯುತ್ ಸಂಪರ್ಕವನ್ನು ನೀಡಿತ್ತು. ಅದೇ ವಿದ್ಯುತ್ ಕಂಬಕ್ಕೆ ಕೇಬಲ್ ಅಳವಡಿಸಿ ನೆಲದ ಒಳಭಾಗದಿಂದ ಸಂಪರ್ಕ ತೆಗೆದುಕೊಂಡು ಗೊತ್ತಾಗದಂತೆ ಕರೆಂಟ್ ಕದ್ದಿದ್ದಾರೆ. ರಿಪಬ್ಲಿಕ್ ಕನ್ನಡ ಕ್ಯಾಮೆರಾದಲ್ಲಿ ವಿದ್ಯುತ್ ಕಳ್ಳತನದ ದೃಶ್ಯಗಳು ಸರಿಯಾಗಿವೆ. ಚರಣ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಬೆಂಗಳೂರಲ್ಲಿ ಮೊದಲೇ ಪರಭಾಷಿಕರ ಹಾವಳಿ ಹೆಚ್ಚಾಗಿದೆ. ಇದರ ಮಧ್ಯೆ ಬಾಂಗ್ಲಾದೇಶಿಗರ ಹಾವಳಿ ಹೆಚ್ಚಾಗಿದೆ. ಅವರು ಮಾಡ್ತಿರೋ ಅಕ್ರಮ ಎಂಥದ್ದು, ಬಾಂಗ್ಲಾದೇಶಿಗಳ ವಿರುದ್ಧ ಏನೇನೆಲ್ಲ ಕ್ರಮ ಆಗಬೇಕು ಅಂತ ನೋಡ್ಕೊಂಬರೋಣ ಬನ್ನಿ. ಕರ್ನಾಟಕದಲ್ಲಿ ಎಲ್ಲಿ ನುಡಿದರೂ ಅಕ್ರಮ ಬಾಂಗ್ಲಾದೇಶಿಗಳ ಹಾವಳಿ ಜೋರಾಗಿದೆ. ಹೋಟೆಲ್ನಲ್ಲಿ ತಟ್ಟೆ ತೊಳೆಯೋರು, ಬಟ್ಟೆ ಹೊಲಿಯೋರು, ಎಲ್ಲಿ ನೋಡಿದರೂ ಬಾಂಗ್ಲಾದೇಶಿಗಳು ಕಾಣಿಸ್ತಾರೆ. ಅಂತ ಬಾಂಗ್ಲಾದೇಶಿಗಳು ಕರ್ನಾಟಕದಲ್ಲಿ ಆಪತ್ತು ತಂದೊಡ್ಡಿದ್ದಾರೆ. ಬೆಂಗಳೂರಿನಲ್ಲಿ ಬಾಂಗ್ಲಾದೇಶಿಗರ ದರ್ಬಾರ್, ಅಕ್ರಮ ವಲಸಿಗರ ವಿರುದ್ಧ ಕೇಸರಿ ಸೇನೆ ವಾರ್. ಬೆಂಗಳೂರಿನಲ್ಲಿ ಅಕ್ರಮ ಬಾಂಗ್ಲಾದೇಶಿಗರ ದರ್ಬಾರ್ ಜೋರಾಗಿದೆ ಅಂತ ರಿಪಬ್ಲಿಕ್ ಕನ್ನಡ ಸರಣಿ ವರದಿ ಮಾಡಿದೆ. ಆ ವರದಿ ಬೆನ್ನಲ್ಲೇ ಬಾಂಗ್ಲಾದೇಶಿಗಳ ಒಳನುಸುಳುವಿಕೆಗೆ ಬ್ರೇಕ್ ಹಾಕಿ ಅಂತ ರೈಲ್ವೆ ಸಚಿವರಿಗೆ ಛಲವಾದಿ ನಾರಾಯಣಸ್ವಾಮಿ ಪತ್ರ ಬರೆದಿದ್ದಾರೆ. ಬಂಗಾಳ, ಈಶಾನ್ಯ ರಾಜ್ಯಗಳಿಂದ ಬರೋರ ಮೇಲೆ ನಿಗಾವನ್ನ ಇಡಿ. ರೈಲುಗಳ ಮೂಲಕವೇ ಅಕ್ರಮ ಬಾಂಗ್ಲಾದೇಶಿಗಳ ಸಂಚಾರ ಮಾಡ್ತಾ ಇದ್ದು ಅವರನ್ನ ಪತ್ತೆ ಹಚ್ಚಿ ಅಂತ ಮನವಿ ಮಾಡಿದ್ದಾರೆ. ರಾಜರೋಷವಾಗಿ ಕದ್ದ ವಿದ್ಯುತ್ ಬಳಕೆ. ಕರೆಂಟ್ ಕಂಬದಿಂದ ಅಳವಡಿಸಿದ ವೈರ್ ಜಾಡು ಹಿಡಿದು ನೋಡಿದ್ರೆ ಸೀದಾ ಮನೆಗೆ ಕನೆಕ್ಟ್ ಆಗುತ್ತೆ. ಒಳಗೆ ಹೋಗಿ ನೋಡಿದರೆ ಬೇಕಾದಷ್ಟು ಸ್ವಿಚ್ಗಳನ್ನು ಅಳವಡಿಸಿಕೊಂಡು ಸಾಕಷ್ಟು ಕರೆಂಟ್ ಬಳಸಿಕೊಂಡಿದ್ದಾರೆ. ಈ ಎಲ್ಲ ದೃಶ್ಯಗಳು ಕಂಡು ಬಂದಿದ್ದು ಬೇಗೂರಿನಲ್ಲಿ. ನಿಮ್ಮ ರಿಪಬ್ಲಿಕ್ ಕನ್ನಡ ಬಾಂಗ್ಲಾದೇಶ ವಲಸಿಗರ ವಿರುದ್ಧ ಸಮರವನ್ನ ಸಾರಿತ್ತು. ನುಸುಳುಕೋರರ ಒಂದೊಂದೇ ಅಕ್ರಮವನ್ನ ಬಯಲು ಮಾಡಿತ್ತು. ಇದೀಗ ಬೇಗೂರಿನಲ್ಲಿದ್ದ ಅಕ್ರಮ ವಲಸಿಗರ ಮತ್ತೊಂದು ಕರಾಳತೆಯನ್ನ ಎಕ್ಸ್ಪೋಸ್ ಮಾಡಿದೆ. ಅಕ್ರಮವಾಗಿ ಬಂದವರು ಬೆಂಗಳೂರಿನಲ್ಲಿ ಸಕ್ರಮವಾಗಿ ವಿದ್ಯುತ್ ಅನ್ನ ಕಳ್ಳತನ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಬೇಗೂರಿನಲ್ಲಿ ಆದಂತಹ ಒಂದು ಅಗ್ನಿ ಅವಘಡ ಏನಿದೆ, ಆ ಒಂದು ನಿವಾಸಗಳ ಬಳಿ ಇರುವಂತಹ ಶೆಡ್ಗಳ ಬಳಿ ಇದ್ದೀನಿ. ಪ್ರಮುಖವಾಗಿ ಎಲ್ಲ ಕೂಡ ಇಲ್ಲಿದ್ದಂತಹ ನಿವಾಸಿಗಳು ಬಾಂಗ್ಲಾದಿಂದ ಬಂದಂತವರು ಅನ್ನೋದು ಸಾಬೀತಾಗಿತ್ತು. ಅದಾದ ಬಳಿಕ ಪೊಲೀಸರು ಅವರನ್ನ ವಶಕ್ಕೆ ಪಡೆಯುವಂತ ಕೆಲಸವನ್ನ ಮಾಡಿದ್ರು. ಆದ್ರೆ ಒಂದೊಂದೇ ಅವರ ಕಥೆಗಳು ಬಟಾ ಬಯಲಾಗ್ತಾ ಇದೆ. ಸ್ಥಳೀಯರ ಮನೆಗಳಿಗಾಗಿ ಬೆಸ್ಕಾಂ ವಿದ್ಯುತ್ ಸಂಪರ್ಕವನ್ನು ನೀಡಿತ್ತು. ಅದೇ ವಿದ್ಯುತ್ ಕಂಬಕ್ಕೆ ಕೇಬಲ್ ಅಳವಡಿಸಿ ನೆಲದ ಒಳಭಾಗದಿಂದ ಸಂಪರ್ಕ ತೆಗೆದುಕೊಂಡು ಗೊತ್ತಾಗದಂತೆ ಕರೆಂಟ್ ಕದ್ದಿದ್ದಾರೆ. ರಿಪಬ್ಲಿಕ್ ಕನ್ನಡ ಕ್ಯಾಮೆರಾದಲ್ಲಿ ವಿದ್ಯುತ್ ಕಳ್ಳತನದ ದೃಶ್ಯಗಳು ಸರಿಯಾಗಿವೆ.
ಶರಣ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಬೆಂಗಳೂರಲ್ಲಿ ಮೊದಲೇ ಪರಭಾಷಿಕರ ಹಾವಳಿ ಹೆಚ್ಚಾಗಿದೆ. ಇದರ ಮಧ್ಯೆ ಬಾಂಗ್ಲಾದೇಶಿಗರ ಹಾವಳಿ ಹೆಚ್ಚಾಗಿದೆ. ಅವರು ಮಾಡ್ತಿರೋ ಅಕ್ರಮ ಎಂಥದ್ದು, ಬಾಂಗ್ಲಾದೇಶಗಳ ವಿರುದ್ಧ ಏನೇನೆಲ್ಲ ಕ್ರಮ ಆಗಬೇಕು ಅಂತ ನೋಡ್ಕೊಂಬೋಣ ಬನ್ನಿ. ಕರ್ನಾಟಕದಲ್ಲಿ ಎಲ್ಲಿ ನುಡಿದರೂ ಅಕ್ರಮ ಬಾಂಗ್ಲಾದೇಶಿಗಳ ಹಾವಳಿ ಜೋರಾಗಿದೆ. ಹೋಟೆಲ್ನಲ್ಲಿ ತಟ್ಟೆ ತೊಳೆಯೋರು, ಬಟ್ಟೆ ಹೊಲಿಯೋರು, ಎಲ್ಲಿ ನೋಡಿದರೂ ಬಾಂಗ್ಲಾದೇಶಿಗಳು ಕಾಣಿಸ್ತಾರೆ. ಅಂತ ಬಾಂಗ್ಲಾದೇಶಿಗಳು ಕರ್ನಾಟಕದಲ್ಲಿ ಆಪತ್ತು ತಂದೊಡ್ಡಿದ್ದಾರೆ. ಬೆಂಗಳೂರಿನಲ್ಲಿ ಬಾಂಗ್ಲಾದೇಶಿಗರ ದರ್ಬಾರ್, ಅಕ್ರಮ ವಲಸಿಗರ ವಿರುದ್ಧ ಕೇಸರಿ ಸೇನೆ ವಾರ್. ಬೆಂಗಳೂರಿನಲ್ಲಿ ಅಕ್ರಮ ಬಾಂಗ್ಲಾದೇಶಿಗರ ದರ್ಬಾರ್ ಜೋರಾಗಿದೆ ಅಂತ ರಿಪಬ್ಲಿಕ್ ಕನ್ನಡ ಸರಣಿ ವರದಿ ಮಾಡಿದೆ. ಆ ವರದಿ ಬೆನ್ನಲ್ಲೇ ಬಾಂಗ್ಲಾದೇಶಿಗಳ ಒಳನುಸುಳುವಿಕೆಗೆ ಬ್ರೇಕ್ ಹಾಕಿ ಅಂತ ರೈಲ್ವೆ ಸಚಿವರಿಗೆ ಛಲವಾದಿ ನಾರಾಯಣಸ್ವಾಮಿ ಪತ್ರ ಬರೆದಿದ್ದಾರೆ. ಬಂಗಾಳ, ಈಶಾನ್ಯ ರಾಜ್ಯಗಳಿಂದ ಬರೋರ ಮೇಲೆ ನಿಗಾವನ್ನ ಇಡಿ. ರೈಲುಗಳ ಮೂಲಕವೇ ಅಕ್ರಮ ಬಾಂಗ್ಲಾದೇಶಿಗಳ ಸಂಚಾರ ಮಾಡ್ತಾ ಇದ್ದು ಅವರನ್ನ ಪತ್ತೆ ಹಚ್ಚಿ ಅಂತ ಮನವಿ ಮಾಡಿದ್ದಾರೆ. ರಾಜರೋಷವಾಗಿ ಕದ್ದ ವಿದ್ಯುತ್ ಬಳಕೆ. ಕರೆಂಟ್ ಕಂಬದಿಂದ ಅಳವಡಿಸಿದ ವೈರ್ ಜಾಡು ಹಿಡಿದು ನೋಡಿದ್ರೆ ಸೀದಾ ಮನೆಗೆ ಕನೆಕ್ಟ್ ಆಗುತ್ತೆ. ಒಳಗೆ ಹೋಗಿ ನೋಡಿದರೆ ಬೇಕಾದಷ್ಟು ಸ್ವಿಚ್ಗಳನ್ನು ಅಳವಡಿಸಿಕೊಂಡು ಸಾಕಷ್ಟು ಕರೆಂಟ್ ಬಳಸಿಕೊಂಡಿದ್ದಾರೆ. ಈ ಎಲ್ಲ ದೃಶ್ಯಗಳು ಕಂಡು ಬಂದಿದ್ದು ಬೇಗೂರಿನಲ್ಲಿ. ನಿಮ್ಮ ರಿಪಬ್ಲಿಕ್ ಕನ್ನಡ ಬಾಂಗ್ಲಾದೇಶ ವಲಸಿಗರ ವಿರುದ್ಧ ಸಮರವನ್ನ ಸಾರಿತ್ತು. ನುಸುಳುಕೋರರ ಒಂದೊಂದೇ ಅಕ್ರಮವನ್ನ ಬಯಲು ಮಾಡಿತ್ತು. ಇದೀಗ ಬೇಗೂರಿನಲ್ಲಿದ್ದ ಅಕ್ರಮ ವಲಸಿಗರ ಮತ್ತೊಂದು ಕರಾಳತೆಯನ್ನ ಎಕ್ಸ್ಪೋಸ್ ಮಾಡಿದೆ. ಅಕ್ರಮವಾಗಿ ಬಂದವರು ಬೆಂಗಳೂರಿನಲ್ಲಿ ಸಕ್ರಮವಾಗಿ ವಿದ್ಯುತ್ ಅನ್ನ ಕಳ್ಳತನ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಬೇಗೂರಿನಲ್ಲಿ ಆದಂತಹ ಒಂದು ಅಗ್ನಿ ಅವಘಡ ಏನಿದೆ, ಆ ಒಂದು ನಿವಾಸಗಳ ಬಳಿ ಇರುವಂತಹ ಶೆಡ್ಗಳ ಬಳಿ ಇದ್ದೀನಿ. ಪ್ರಮುಖವಾಗಿ ಎಲ್ಲ ಕೂಡ ಇಲ್ಲಿದ್ದಂತಹ ನಿವಾಸಿಗಳು ಬಾಂಗ್ಲಾದಿಂದ ಬಂದಂತವರು ಅನ್ನೋದು ಸಾಬೀತಾಗಿತ್ತು. ಅದಾದ ಬಳಿಕ ಪೊಲೀಸರು ಅವರನ್ನ ವಶಕ್ಕೆ ಪಡೆಯುವಂತಹ ಕೆಲಸವನ್ನ ಮಾಡಿದ್ರು. ಆದ್ರೆ ಒಂದೊಂದೇ ಅವರ ಕಥೆಗಳು ಬಟಾ ಬಯಲಾಗ್ತಾ ಇದೆ. ಸ್ಥಳೀಯರ ಮನೆಗಳಿಗಾಗಿ ಬೆಸ್ಕಾಂ ವಿದ್ಯುತ್ ಸಂಪರ್ಕವನ್ನು ನೀಡಿತ್ತು. ಅದೇ ವಿದ್ಯುತ್ ಕಂಬಕ್ಕೆ ಕೇಬಲ್ ಅಳವಡಿಸಿ ನೆಲದ ಒಳಭಾಗದಿಂದ ಸಂಪರ್ಕ ತೆಗೆದುಕೊಂಡು ಗೊತ್ತಾಗದಂತೆ ಕರೆಂಟ್ ಕದ್ದಿದ್ದಾರೆ. ರಿಪಬ್ಲಿಕ್ ಕನ್ನಡ ಕ್ಯಾಮೆರಾದಲ್ಲಿ ವಿದ್ಯುತ್ ಕಳ್ಳತನದ ದೃಶ್ಯಗಳು ಸರಿಯಾಗಿವೆ. ಶರಣ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಬೆಂಗಳೂರಲ್ಲಿ ಮೊದಲೇ ಪರಭಾಷಿಕರ ಹಾವಳಿ ಹೆಚ್ಚಾಗಿದೆ. ಇದರ ಮಧ್ಯೆ ಬಾಂಗ್ಲಾದೇಶಿಗರ ಹಾವಳಿ ಹೆಚ್ಚಾಗಿದೆ. ಅವರು ಮಾಡ್ತಿರೋ ಅಕ್ರಮ ಎಂಥದ್ದು, ಬಾಂಗ್ಲಾದೇಶಗಳ ವಿರುದ್ಧ ಏನೇನೆಲ್ಲ ಕ್ರಮ ಆಗಬೇಕು ಅಂತ ನೋಡ್ಕೊಂಬೋಣ ಬನ್ನಿ. ಕರ್ನಾಟಕದಲ್ಲಿ ಎಲ್ಲಿ ನುಡಿದರೂ ಅಕ್ರಮ ಬಾಂಗ್ಲಾದೇಶಿಗಳ ಹಾವಳಿ ಜೋರಾಗಿದೆ. ಹೋಟೆಲ್ನಲ್ಲಿ ತಟ್ಟೆ ತೊಳೆಯೋರು, ಬಟ್ಟೆ ಹೊಲಿಯೋರು, ಎಲ್ಲಿ ನೋಡಿದರೂ ಬಾಂಗ್ಲಾದೇಶಿಗಳು ಕಾಣಿಸ್ತಾರೆ. ಅಂತ ಬಾಂಗ್ಲಾದೇಶಿಗಳು